ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಟಾಪಿಕ್ ಏನಂದ್ರೆ ಒಂದು ನಂಬರ್ ಸಿಸ್ಟಮ್ ಒಳಗೆ ಯೂನಿಟ್ ಡಿಜಿಟ್. ಈ ಯೂನಿಟ್ ಡಿಜಿಟ್ ಅನ್ನೋದು 1 ಮಾರ್ಕ್ಸ್ ಮಿನಿಮಮ್ ನಿಮಗೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕವರ್ ಮಾಡಿ ಕೊಟ್ಟು ಬಿಡ್ತೈತಿ. ಯೂನಿಟ್ ಡಿಜಿಟ್. ಈ ಯೂನಿಟ್ ಡಿಜಿಟ್ ಅನ್ನೋದು ಟಾಪಿಕ್ ಏನೈತಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗೈತಿ ನಂಬರ್ ಸಿಸ್ಟಮ್ ಒಳಗೆ. ಮಿನಿಮಮ್ 1 ಮಾರ್ಕ್ಸ್ ಅಂದ್ರೆ ನೀವು ಪಿಕ್ಸ್ ಬಂದ ಬಿಡ್ತೈತಿ ಎಲ್ಲ ಎಕ್ಸಾಮು ನಾವು ನೋಡ್ರೂ ಕೂಡ. ಅಂದ್ರೆ ನಂಬರ್ ಸಿಸ್ಟಮ್ ಅಂತ ಬಂದ್ರೆ ಯೂನಿಟ್ ಡಿಜಿಟ ಡಿವಿಸಿಬಿಲಿಟಿ ರೂಲ ಇವು ಎರಡರ ಮ್ಯಾಗ ಮೋಸ್ಟ್ ಇಂಪಾರ್ಟೆಂಟ್ ಭಾಳಷ್ಟು ಕ್ವಶನ್ಗಳು ನಾವು ನೋಡ್ತೇವೆ. ಆ ಕಾರಣಕ್ಕೆ ಗಮನವಿಟ್ಟು ಇಂದಿನ ಈ ವಿಡಿಯೋನ ನೋಡ್ರಿ. ನಾನು ತಡ ಮಾಡೋಲ್ಲ, ಸ್ಟಾರ್ಟ್ ಮಾಡಿಬಿಡ್ತೇನೆ. ಯೂನಿಟ್ ಡಿಜಿಟ್ ಅಂದ್ರೆ ಏನು ನಿಮಗೊಂದು ಡೌಟ್ ಬರುವುದು ನಮ್ಮ ಕನ್ನಡ ಇದನ್ನು ಸ್ಟಡಿ ಮಾಡೋರಿಗೆ. ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನ. ಒಂದು ಯೂನಿಟ್ ಡಿಜಿಟ್ ಅಂದ್ರೇನ ಒಂದು ಬಿಡಿ ಸ್ಥಾನ ಅಂತ ನಾವು ಅಂದ್ರೆ ಬಿಡಿ ಸ್ಥಾನಕ್ಕೆ ಯೂನಿಟ್ ಡಿಜಿಟ್ ಅಂತವು. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತಾನೆ ನಾನು. ಅಂದ್ರೆ ಬಿಡಿ ಸ್ಥಾನ ಅಂದ್ರೇನ ಬಿಡಿ 10 100 ಈಗ ನಾವು ಒಂದನೇ ಅಂತರನ್ನ ಕಲ್ಕೊಂಡು ಬಂದವಲ್ಲ ಅದರೊಳಗೆ ಒಂದು ಬಿಡಿ ಸ್ಥಾನಕ್ಕೆ ನಾವು ಯೂನಿಟ್ ಡಿಜಿಟ್ ಅಂತವು. ಉದಾಹರಣೆಯಾಗಿ ತಿಳ್ಕೊಳ್ಳೋದಾದ್ರೆ ಒಂದು ಸಂಖ್ಯೆ ಬರಿತಾನೆ ನಾನು. ಹಂಗೆ 2348 ಬರ್ದನು. ಇದ್ರೊಳಗೆ ಯೂನಿಟ್ ಡಿಜಿಟ್ ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಆಬ್ವಿಯಸ್ಲಿ ಆನ್ಸರ್ ಮಾಡ್ತಾರೆ, ಅದ 8. 8 ಅನ್ನೋದು ಈ ಒಂದು ಸಂಖ್ಯೆದ ಯೂನಿಟ್ ಡಿಜಿಟ್ ಆಗೈತಿ. ಅಂದ್ರೆ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಾದಲ್ಲ. ಯೂನಿಟ್ ಡಿಜಿಟ್ ಅಂದ್ರೆ ಆರಾಮಾಗಿ ತಿಳ್ಕೊಂಬಿಡ್ರಿ. ಲಾಸ್ಟ್ ಒಂದು ಸಂಖ್ಯೆ ಏನಿರೋದಿಲ್ಲ ಇದು ಬಿಡಿ ಸ್ಥಾನದಾಗ, ಇದಕ್ಕೆ ನಾವು ಯೂನಿಟ್ ಡಿಜಿಟ್ ಅಂತ ಹೋಗ. ಆನಂತರ ಇದ್ರೊಳಗೆ ಮುಂದೂರಿನು ಇಂಥವಾದ್ರೆ ನೀವು ಸಿಂಪಲಾಗಿ ಹೇಳ್ತಾರೆ, ಇಂಥವು ಎಕ್ಸಾಮಿಗೆ ಕೊಡೋದಿಲ್ಲ. ಅವ್ರು ಹೆಂಗೆ ಕೊಡ್ತಾರಪ್ಪ ಅಂದ್ರೆ ಈಗ ಉದಾಹರಣೆಗೆ ನಾವು ನೋಡ್ಬೋದು 282 ಪ್ಲಸ್ 300 ಪ್ಲಸ್ 415 ಇದ್ರದ್ದೊಂದು ಯೂನಿಟ್ ಡಿಜಿಟ್ ಏನ ಅಂತೇಳಿ ಈ ರೀತಿ ಕ್ವಶನ್ಗಳು ನಾವು ನೋಡ್ತೇವೆ. ಹಿಂಗಿದ್ದಂಥ ಸಂದರ್ಭದಾಗ ಏನು ಮಾಡಿರಿ, ಯೂನಿಟ್ ಡಿಜಿಟ್ ಅಂದ್ರೆ ಸಿಂಪಲ್ಲಾಗಿ ಏನ ಬಿಡಿ ಸ್ಥಾನ ಅಂದ್ರೆ ನೀವು ಇದನ್ನು ಕೂಡಿಸಿ ಲಾಸ್ಟಕ್ಕೆ ಅದನ್ನು ಏನು ಮಾಡೋಕೆ ಹೋಗ್ಬೇಡ್ರಿ. ಯೂನಿಟ್ ಡಿಜಿಟ್ ಅಂದ್ರೆ ಒಂದು ಬಿಡಿ ಸ್ಥಾನದಾಗ ಏನಿರ್ತಾವಲ್ಲ ಅವ್ನ ಅಷ್ಟೇ ಕೂಡಿಸ್ಬಿಡ್ರಿ. ಅಂದ್ರೆ 2 + 0 0 ಆನಂತರ 0 ಪ್ಲಸ್ ಅಂದರೆ 2 + 5 7. ಇದಕ್ಕೊಂದು ಆನ್ಸರ್ ಏನು 7 ಆಕೈತಿ. ಅಂದರೆ ಯೂನಿಟ್ ಡಿಜಿಟ್ ಏನಿಲ್ಲ 7 ಅನ್ನೋದು ಒಂದು ಯೂನಿಟ್ ಡಿಜಿಟ್ ಆಕೈತಿ. ಇದೇ ರೀತಿ ನಾವು ಗುಣಾಕಾರ ಮಾಡ್ತಂದ, ಮೈನಸ್ ಮಾಡ್ತಂದ, ಭಾಗಾಕಾರ ಮಾಡ್ತಂದ ಎಲ್ಲ ಕಡೆ ಯೂನಿಟ್ ಅಂದ್ರೆ ಇಲ್ಲಿ ಇವು ನಿಮಗೆ ಸಂಬಂಧ ಇಲ್ಲ. ಇವು ಎರಡು ಸಂಖ್ಯೆಗಳ ನಿಮಗೆ ಸಂಬಂಧ ಇರೋದೇನ ಲಾಸ್ಟ್ ಸಂಖ್ಯೆ 1. ಇದನ್ನು ಅರ್ಥ ಮಾಡ್ಕೋರಿ, ಕಾನ್ಸೆಪ್ಟ ಕ್ಲಿಯರ್ ಆಕೈತಿ. ಈಗ ನಾವು ಇಂಥವಾದ್ರೆ ನಮಗೆ ಗುರುತದು ಹಿಂಗೆ ನಾವು ಬಿಡಿಸ್ಬೋದು ಅಂತೇಳಿ. ಬಟ್ ಈಗ ನಾವು ಪವರ್ ಕ್ವಶನ್ಗಳನ್ನ ನೋಡ್ತೇವೆ. ಅಂದ್ರೆ 215 ಸ್ಕ್ವೇರ್ 252 ಇದ್ರ ಯೂನಿಟ್ ಡಿಜಿಟ್ ಹೇಳಂದ್ರೆ ಹೇಳಕ್ಕೆ ಸಾಧ್ಯ ಐತಿ. ಅವಾಗ ನಾವು ಇಲ್ಲಿ ಯೂನಿಟ್ ಡಿಜಿಟ್ದು ರೂಲ್ಸ್ಗಳು ಅದಾವು. ಅಂದ್ರೆ ಈ ಸಂಖ್ಯೆ ಹಿಂಗೆ ಬಂದ್ರೆ ಇದೇ ಒಂದು ಯೂನಿಟ್ ಡಿಜಿಟ್ ಬರ್ತೈತಿ. ಆ ರೂಲ್ಸ್ಗಳನ್ನು ತಿಳ್ಕೊಂಡ್ರೆ ಆರಾಮಾಗಿ ನೀವು ಇದನ್ನು ಬಿಡಿಸ್ತೀರಿ. ಇದ್ರ ಒಂದು ಯೂನಿಟ್ ಡಿಜಿಟ್ ಏನಪ್ಪ ಅಂದ್ರೆ ಅದ 5. ನನಗೆ ಗುರ್ತೈತಿ ಅದನ್ನು ಹೆಂಗೆ ಮಾಡೋದು ಅಂತೇಳಿ. ಆದ್ದರಿಂದ ನಾನು ಡೈರೆಕ್ಟಾಗಿ ಹೇಳಿನಿ 5 ಅಂತೇಳಿ. 5 ನಿಮ್ಗೆ ಹೆಂಗೆ ಗುರ್ತಾಯ್ತು ಅದ 5 ಬರ್ದಿದೆ ಅಂತೇಳಿ. ಸ್ಕ್ವೇರ್ ನೋಡ್ರಿ ಲಿಸ್ಟ್ ಐತಿದ, ಇದನ್ನು ಇಟ್ಟು ಸಲ ಇಂಟು ಮಾಡಿದಾಗ 5 ಹೆಂಗೆ ಬರ್ದಿದೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಇದ್ರ ಒಂದು ಆನ್ಸರ್ 5 ಆಕೈತಿ. ಅದು ಹೆಂಗಪ್ಪ ಅಂದ್ರೆ ಈಗ ನಾನು ಕಾನ್ಸೆಪ್ಟನ್ನು ಕ್ಲಿಯರಾಗಿ ತಿಳಿಸ್ಕೊಂಡು ಹೋಗೋನು. ಇದನ್ನು ನೋಟ್ ಮಾಡಿ ಇಟ್ಕೋರಿ, ಇಂಪಾರ್ಟೆಂಟ್ ಆಕೈತಿ. ಈಗ 4 ಸಂಖ್ಯೆಗಳನ್ನ ಬರೀತಾನೆ. ಫಸ್ಟ್ 0 1 5 ನಂತರ 6. ಇವು ಏನು 4 ಸಂಖ್ಯೆ ಅದಾವಲ್ಲ, ಈ 4 ಸಂಖ್ಯೆ ಒಂದು ಯೂನಿಟ್ ಡಿಜಿಟಾಗಿ ಬಂದ್ರೆ ಇವ್ರದ್ದು ಏನು ಸೇಮ್ ಇರ್ತಾವ ಅಂದ್ರೆ ಇದು ಇವ್ರ ಪವರ್ ಏನು ಬೇಕಾದಿರಲಿ ಒಂದು ಯೂನಿಟ್ ಡಿಜಿಟ ಸೇಮ್ ಅನ್ನೋ ಇರ್ತೈತಿ. ಯಾವ್ಯಾವ ಆ ಸಂಖ್ಯೆಗಳು ಯಾವ್ಯಾವ 0 1 5 6 ಅಂದರೆ ಇವು ಲಾಸ್ಟಕ್ಕೆ ಬಂದ್ರೆ ಅದ್ರ ಪವರ್ ಏನು ಬೇಕಾದಿರಲಿ ಅದನ್ನು ತೊಗೊಂಡ್ಬಿಡ್ರಿ ನೀವು. ಇನ್ನು ಎಕ್ಸಾಂಪಲಾಗಿ ಇನ್ನೊಂದು ತಿಳಿಸ್ತಾನು, ಇದನ್ನು ನೋಟ್ ಮಾಡಿ ಇಟ್ಕೋರಿ. ಈಗ ಒಂದು 600 ಒಂದು 610 616 ಇದನ್ನು ಬರಿತೇನೆ ನಾನು. ಇದರ ಯೂನಿಟ್ ಡಿಜಿಟ್ ಏನ ಅಂದರೆ ಪವರ್ 20 ಬರಿತೇನೆ ಇಲ್ಲಿ, ಪವರ್ 21. ಇದರ ಯೂನಿಟ್ ಡಿಜಿಟ್ ಏನ ಆರಾಮಾಗಿ ನಿಮ್ಗೆ ಗುರ್ತಾಗೈತಿ. ಈಗ ಹೆಂಗೆ ಮಾಡೋದು ಅಂತೇಳಿ ಅಂದ್ರೆ 0 ಪವರ್ ಏನಿದ್ರು ನಮ್ಗೆ ಗುರ್ತೈತಲ್ಲ ಅದು ಸೇಮನ್ನ ಇರ್ತೈತಿ. ಅಂದ್ರೆ 0ನ 6ದ ಪವರ್ ಏನಿದ್ರು ಕೂಡ ಒಂದು ಸೇಮನ್ನ ಅಂದ್ರೆ 6 ಬರ್ತೈತಿ.
ಈ ರೀತಿಯಾಗಿ ಆರಾಮಾಗಿ ನೀವು ಈ 4 ಸಂಖ್ಯೆಗಳನ್ನ ಬಿಡಿಸ್ಬೋದು. ಈ 4 ಸಂಖ್ಯೆ ಮ್ಯಾಗ ಯಾವ ಬಂದರೂ ಕೂಡ ಅದೇನು ಲಾಸ್ಟಿಗೆ ಸಂಖ್ಯೆ ಇರೋದಿಲ್ಲ ಅದನ್ನು ಇಡ್ರಿ. ಯಾವ ಸಂಖ್ಯೆ 0, 1, 5, 6 ಈ 4 ಸಂಖ್ಯೆಗಳ ಇದರ ರೂಲ್ ಏನ, ಇವು ಏನೋ ಬಂದರೂ ಕೂಡ ಯೂನಿಟ್ ಡಿಜಿಟ್ ಸೇಮ, ಇದರ ರೂಲ್ ಇದೆ. ಆನಂತರ ಈಗ ನಾನು ಮುಂದುವರಿತನು ಯೂನಿಟ್ ಡಿಜಿಟ್ ಒಳಗೆ. ಈಗ 2 ಸಂಖ್ಯೆ ಬರಿತಾನೆ ನಾನು, 4, 9. ಇದರ ಪವರ್ ಬಂದ್ರೆ ಏನು, ಇದರ ಈ ಒಂದು ಲಾಸ್ಟ್ ಸಂಖ್ಯೆ ಇದು ಬಂದಾಗ ಯೂನಿಟ್ ಡಿಜಿಟ್ ಬಂದಾಗ ಪವರ್ ಏನಾಯಿದ್ರು ಹೆಂಗಿರ್ತೈತೆ ಅನ್ನೋದನ್ನು ಈಗ ತಿಳಿಸ್ತಾನೆ ನಾನು. ಅಕಸ್ಮಾತ್ 4ರ ಪವರ ಒಂದು ಇವನ್ ಸಂಖ್ಯೆ ಬಂದಿತ್ತಂದ್ರೆ, ಅಂದ್ರೆ 4ರ ವರ್ಗ 2, ಆನಂತರ 4ರ ವರ್ಗ 20 ಈ ರೀತಿ 4ರ ವರ್ಗ ಸಂಖ್ಯೆ ಇವನ್ ಬಂದಿತ್ತಂದ್ರೆ ಅವಾಗ ಯೂನಿಟ್ ಡಿಜಿಟ್ ಏನಾಕೈತೆ ಅಂದ್ರೆ ಅದು 6 ಆಕೈತಿ. ಇದನ್ನು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ನೀವು ಒಂದು 4ರ ವರ್ಗ ಸಂಖ್ಯೆ ಎಷ್ಟು 16, ಯೂನಿಟ್ ಡಿಜಿಟ್ ಎಷ್ಟು 16 ಅಂದ್ರೆ 6. ಇದು ಈ ರೀತಿಯಾಗಿ ಒಂದು ನೆನಪಿಟ್ಕೋರಿ ನೀವು. 4ರ ವರ್ಗ ಸಂಖ್ಯೆ ಅಂದ್ರೆ ಒಂದು ಇವನ್ ಬಂದಿತ್ತಂದ್ರೆ ಸಮಸಂಖ್ಯೆ ಬಂದಿತ್ತಂದ್ರೆ ಅದರ ಒಂದು ಉತ್ತರ ಏನಾಕೈತಿ ಒಂದು 6 ಬರ್ತೈತಿ. ಅರ್ಥ ಆಯ್ತು ಅಂದ್ಕೊಂಡನು. ಈಗ 4ರದ ಇವನ್ ಬಂದ್ರೆ 6 ಬರ್ತೈತಿ, ಆಡ್ ಬಂದರೆ ಏನು ಬರ್ತೈತಿ ಅದನ್ನು ಕೂಡ ನೀವು ಕಲ್ಕೋಬೇಕಲ್ಲ. ಈಗ 4ರ ವರ್ಗ 1 ಮಾಡಿರಿ, ಅವಾಗ ಏನು ಆನ್ಸರ್ ಬರ್ತೈತಿ ನಿಮ್ಗೆ, ಇದು ಆಡ್ ಸಂಖ್ಯೆನಲ್ಲ 1, ಅವಾಗ ಆನ್ಸರ್ ಏನು ಬರ್ತೈತಿ ಅದು 4 ಬರ್ತೈತಿ. ಇದರ ರೂಲ. ಇವನ್ ಸಂಖ್ಯೆ ಬಂದ್ರೆ 6 ಬರ್ತೈತಿ, ಒಂದು ಆಡ್ ಸಂಖ್ಯೆ ಬಂದ್ರೆ 4 ಬರ್ತೈತಿ. ಅರ್ಧ ಅಂದ್ಕೊಂಡನು. ಈಗ ನಾವು ಇದೇ ಕಾನ್ಸೆಪ್ಟನ್ನು 9ಕ್ಕೆ ಅಪ್ಲೈ ಮಾಡಿ ನೋಡೋಣ. 9ರ ಒಂದು ಇದ್ರ ಸಂಖ್ಯೆಯನ್ನು ನೋಡೋಣ. ಈಗ 9ರದ ಇವನ್ ಬಂದಿತ್ತಂದ್ರೆ ಅಂದ್ರೆ 9ರ ವರ್ಗ 2, 9ರ ವರ್ಗ ಸಂಖ್ಯೆ 81. ಇವನ್ ಬಂದಾಗ ಏನು ಬರ್ತೈತಿ 1, ಇವನ್ ಬಂದಾಗ 9ರ 1 ಬರ್ತೈತಿ. ಆನ್ಸರ್ ಕೊಡ್ತಾರಲ್ಲ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋರಿ. ಒಂದು ಆಡ್ ಸಂಖ್ಯೆ ಬಂದಿತ್ತಂದ್ರೆ ಒಂದು ಆಡ್ ಅಂದ್ರೆ 1 ಬಂದಿತ್ತಂದ್ರೆ ಇಲ್ಲಿ ಏನು ಬರ್ತೈತಿ ಅದು 9 ಬರ್ತೈತಿ. ಗುರ್ದಲ್ಲ ಏನು ಕಾನ್ಸೆಪ್ಟ್ ಐತೆ ಅಂತೇಳಿ. ಇವನ್ ಬಂದ್ರೆ ಒಂದು 1, ಆಡ್ ಬಂದ್ರೆ 9. ಅರ್ಥ ಆಯ್ತು. ಈಗ ನಾನು ನೆಕ್ಸ್ಟ್ ಇದೇ ಕಾನ್ಸೆಪ್ಟನ್ನು ಮುಂದುವರಿತನು. ಈಗ ನಿಮಗೆ 2 ಸಂಖ್ಯೆ ತೋರಿಸೋಣ ನಾನು ಹೆಂಗಂತೇಳಿ. 419 ವರ್ಗ 21, ಆನಂತರ 318 ಬೇಡ 314 22. ಇದಕ್ಕೆ ಆನ್ಸರ್ ಮಾಡಿರಿ. ಯೂನಿಟ್ ಡಿಜಿಟ್ ಏನಂತೇಳಿ ಸಿಂಪಲ್ ಐತಿ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಆನ್ಸರ್ ಮಾಡಿರಿ. ಈಗ 9ರದ ನಾವು ಆಗಲೇ ಕಾನ್ಸೆಪ್ಟ್ ತಿಳ್ಕೊಂಡು 9ರದ ಆಡ್ ಸಂಖ್ಯೆ ಐತಿದೆ, ಇದು ಏನು ಪವರ್ ಐತಿಲ್ಲ ಆಡ್ ಸಂಖ್ಯೆ ಐತಿ. ಆ ಕಾರಣಕ್ಕೆ ಇದರ ಆನ್ಸರ್ ಏನಾಕೈತಿ 9ಕ್ಕೆ ಆಡ್ ಬಂದ್ರೆ ಏನಿರ್ತೈತಿ ಅದು 9ನೇ ಆಗಿರ್ತೈತಿ. ಯೂನಿಟ್ ಡಿಜಿಟ್ ಏನಿದ್ರದ 9. ಆನಂತರ 4ರದ ಇವನ್ ಸಂಖ್ಯೆ ಐತಿದೆ, ಇವನ್ ಸಮಸಂಖ್ಯೆ ಐತಿ. ಇದಕ್ಕೆ ಆನ್ಸರ್ ಏನಾಕೈತಿ 6 ಆಕೈತಿ. ಯೂನಿಟ್ ಡಿಜಿಟ 9, 6. ಅರ್ಥ ಆಯ್ತು ಅಂದ್ಕೊಂಡನು. 9, 6ರ ರೂಲ. ಈಗ ನಾನು ಮುಂದುವರಿತನು ಇದೇ ಕಾನ್ಸೆಪ್ಟನ್ನು ತೊಗೊಂಡ. ಈಗ ಮುಂದೆ ಮತ್ತು ಸಂಖ್ಯೆಗಳು ಅದಾವು. ಆ ಸಂಖ್ಯೆಗಳು 4 ಸಂಖ್ಯೆಗಳು ಅವನ್ನ ನೋಡೋಣ. ಈಗ ಆ ಸಂಖ್ಯೆಗಳು ಯಾವ್ಯಾವಪ್ಪ ಅಂದ್ರೆ 2, 3, 7, 8. ಈ ಸಂಖ್ಯೆಗಳು ಬಂದರೆ ಹೆಂಗಪ್ಪ, ಈ ಎಷ್ಟು ಸಂಖ್ಯೆಗಳು ಬಂದರೆ ಹೆಂಗೆ ಮಾಡೋದು ಅಂತೇಳಿ ಈಗ ತಿಳ್ಕೊಳ್ಳೋಣ. ಈ ಸಂಖ್ಯೆಗಳು ಬಂದಾಗ ಸಿಂಪಲ್ಲಾಗಿ ಇಟ್ಟೆ ತಿಳ್ಕೊರಿ. ಪವರ್ ಏನಿರ್ತೈತಲ್ಲ ಒಂದು ಪವರ, ಆ ಪವರನ್ನು ಡಿವೈಡೆಡ್ ಬೈ 4 ಮಾಡಿರಿ. ಅಂದ್ರೆ ಡಿವೈಡೆಡ್ ಬೈ 4 ಮಾಡಿರಿ. ಏನು ರಿಮೈಂಡರ್ ಬೀಳ್ತೈತಲ್ಲ, ರಿಮೈಂಡರ್ ಏನು ಉಳಿತೈತಲ್ಲ, ರಿಮೈಂಡರ್ ಆ ರಿಮೈಂಡರ್ನ ಒಂದು ಏನು ಪವರಾಗಿ ತಿಳ್ಕೊಂಬಿಡ್ರಿ. ಅಂದ್ರೆ ತಿಳ್ಕೊರಿ. ಎಕ್ಸಾಂಪಲಾಗಿ ನೀವು ತಿಳಿಸ್ತೀನಿ ಇಲ್ಲಿ. ಆ ರಿಮೈಂಡರ್ನ ಪವರಾಗಿ ತಿಳ್ಕೋದು ಅಂದ್ರೆ ಏನು, 212 ಐತಿ. ಇದರ ಪವರ್ ಸಂಖ್ಯೆ ಎಷ್ಟು ಐತಿ ಅಂದ್ರೆ 2, 8, 4 ಈ ರೀತಿ ಒಂದು, ಆನಂತರ 5 ಈ ರೀತಿ ಒಂದು ಸಂಖ್ಯೆ ಐತಿ. ಇದನ್ನು ಹೆಂಗೆ ಬಿಡಿಸೋದಪ್ಪ ಅಂದ್ರೆ, ಈಗ 2ರದ ನಾವು ವರ್ಗ ಸಂಖ್ಯೆ ಒಂದು ಏನರ ಬಂದಾಗ ಅದನ್ನ ಡಿವೈಡೆಡ್ ಬೈ 4 ಮಾಡ್ಬೇಕು. ಡಿವೈಡೆಡ್ ಬೈ 4 ಮಾಡೋದು ಮುಂದೆ ನಾವು ಡಿವಿಸಿಬಿಲಿಟಿ ರೂಲ್ ತಿಳ್ಕೊತೇವೆ. 4ರ ಒಂದು ಡಿವಿಸಿಬಲ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಸಂಖ್ಯೆಗಳನ್ನ ಅಷ್ಟೇ ತೊಗೋಬೇಕು ನಾವು. ಅದನ್ನು ಮುಂದೆ ತಿಳಿಸ್ತಾನೆ ನಾನು. ಇವು ಇಷ್ಟೇ ತಿಳ್ಕೊರಿ. ಲಾಸ್ಟ್ 2 ಸಂಖ್ಯೆ ಅಷ್ಟೇ ತೊಗೋರಿ. ಅದು ಯೂನಿಟ್ ಡಿಜಿಟ್ ಮ್ಯಾಗಿನ ಪವರ್ ಎಷ್ಟು ಬೇಕಾದ ಇಟ್ಟಿದ್ರು ಪವರ್ ಒಳಗೆ 2ನ್ನ ತೊಗೋರಿ ಲಾಸ್ಟದ್ದು. ಈಗ 4ರಿಂದ ಡಿವೈಡ್ ಮಾಡಿರಿ.
1 4 ಒಂದಲೇ ಅಂದ್ರೆ ರಿಮೈಂಡರ 1 ಉಳಿತೈತಿ. ಈ ರಿಮೈಂಡರ್ 1 ಉಳಿತೈತಿಲ್ಲ ಅದನ್ನು 2 ಪವರಾಗಿ ಇಲ್ಲಿ ಕನ್ವರ್ಟ್ ಮಾಡ್ಕೊಂಬಿಡ್ರಿ. ಈಗ 2 ಯೂನಿಟ್ ಡಿಜಿಟ್ ಏನಾಕೈತಿ ಅದು 2 ಬರ್ತೈತಿ. ಆನ್ಸರ್ ಹೆಂಗೆ ಬಂದು ಗುರ್ತದಲ್ಲ ಒಂದು ಕಾನ್ಸೆಪ್ಟ ಕ್ಲಿಯರಾಗಿ ಇಟ್ಕೋರಿ. ಅರ್ಥ ಅಂದ್ಕೊಂಡನ ರಿಮೈಂಡರ್ ಏನು ಉಳಿತಿಲ್ಲ ಅದನ್ನು ಪವರಾಗಿ ಕನ್ಸಿಡರ್ ಮಾಡಿರಿ. ಆ ನಂತರ ಇದು ಪೂರ್ತಿ ಅಕಸ್ಮಾತ್ ಇಲ್ಲಿ 4 ಇದ್ದಿರ ಪೂರ್ತಿ ಬಾಕ್ ಹೋಗಿರ ಇಲ್ಲೇ ಅವಾಗ ರಿಮೈಂಡರ್ ಏನಂತ ಕನ್ಸಿಡರ್ ಮಾಡ್ರಿ ಅಂದ್ರೆ ಅದನ್ನು 4 ಅಂತಲೇ ಕನ್ಸಿಡರ್ ಮಾಡಿರಿ. ಅರ್ಥ ಅಂದ್ಕೊಂಡನು ಈ ಸಂಖ್ಯೆದ್ದು ಇವಿಷ್ಟು ಸಂಖ್ಯೆದ್ದು ನಿಮ್ಗೆ ಡೀಟೇಲಾಗಿ ಅರ್ಥ ಅಂದ್ಕೊಂಡನು. ಈಗ ನಾವು 1ನೇ ಕೈನ ತಿಳ್ಕೊಂಡು 1 0 0 1 5 6 ಇವೇನ ಸೇಮ್ ಅನ್ನ ಇರ್ತಾವೆ. ಒಂದು ಸಲ ಇನ್ನೊಮ್ಮೆ ರಿಪೀಟ್ ಮಾಡ್ತಾನೆ ನಾನು. 4 9 ಬಂದ್ರೆ ಅದ ಪವರ್ ಇವನ್ ಇದ್ರೆ ಬೇರೆ ಆಡ್ ಇದ್ರೆ ಬೇರೆ. ಈವನ್ನ ಅಂದ್ರೆ ಆಡ ಇವಿದ್ರೆ ಚೇಂಜ್ ಆಗ್ತಿರ್ತಾವೆ. ಅದಾಯ್ತು. ಆನಂತರ ಇನ್ನೊಂದು ಸಂಖ್ಯೆಗಳು ಎಷ್ಟು 3 2 7 8 2 3 7 8 ಅನ್ಕೋರಿ. ಇವು ಬಂದ್ರೇನ 4ರಲ್ಲೇ ಡಿವೈಡ್ ಮಾಡಿರಿ. ಒಂದು 6 ಅಂತ ಬರಿತಾನೆ ರಿಮೈಂಡರ್ ಏನೂ ಇದಿಲ್ಲ ಅದನ್ನು ಇದನ್ನಾಗಿ ಇಟ್ಕೋರಿ ಪವರಾಗಿ ಇಟ್ಕೋರಿ. ಆನಂತರ ಅದೇನಾರ ಪೂರ್ತಿ ಭಾಗ ಹೋದ್ರೆ ಅವಾಗ ಒಂದು ಏನು ಇಟ್ಕೋರಿ ಅಂದ್ರೆ ಅದನ್ನು 4 ಅಂತೇಳಿ ಕನ್ಸಿಡರ್ ಮಾಡಿರಿ. ಅರ್ಥ ಅಂದ್ಕೊಂಡನು ಕಾನ್ಸೆಪ್ಟ್ ಕ್ಲಿಯರ್ ಆತಂತೇಳಿ ನನಗೆ ಅನ್ನಿಸ್ತೈತಿ. ಇದಾಗಿತ್ತು ಇವತ್ತಿನ ಸಂಬಂಧಪಟ್ಟಂಥ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಮುಂದಿನ ವಿಡಿಯೋದಾಗ ಒಂದು ಡಿವಿಸಿಬಿಲಿಟಿ ರೂಲನ್ನು ಸರಳ ಭಾಷೆ ಒಳಗೆ ತಿಳ್ಕೊಳ್ಳೋಣ.